ಈ ಕದೀಮರ ಮುಖ ಈಗ ಪತ್ತೆಯಾಗಿರೋದು, ಈ ಕದೀಮರು ಯಾರು ಅಂತ ಹೇಳಿ ಈಗ ಗೊತ್ತಾಗಿರೋದು, ಈ ಕದೀಮರ ಚಲನ ವಲನ ಗೊತ್ತಾಗಿರೋದು, ಈ ಕದೀಮರ ಮಾಸ್ಟರ್ ಪ್ಲಾನ್ ಗೊತ್ತಾದ ನಂತರ ಪೊಲೀಸರಿಗೆ ಅವರನ್ನ ಹಿಡಿಯುವಂತಹ ಅಥವಾ ಅವರನ್ನ ಹುಡುಕುವಂತಹ ಸರ್ಚಿಂಗ್ ಕಾರ್ಯಾಚರಣೆ ಈಗ ಆರಂಭ ಆಗಿದೆ. ತಲಾಶ್ ಮಾಡ್ತಾ ಇದ್ದಾರೆ. 5 ತಂಡಗಳನ್ನ ಪೊಲೀಸರು ಇವರ ಹುಡುಕಾಟದಲ್ಲಿ ಈಗ ತೊಡಗಿಸಿಕೊಂಡಿದ್ದಾರೆ. ಇಂಚಿಂಚು ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಇವರ ಚಲನವಲನವನ್ನ ಈಗ ಕಣ್ಣಿಟ್ಟಿದ್ದಾರೆ. ದರೋಡೆಕೋರರ ಬೆನ್ನ ಹಿಂದೆ ಬಿದ್ದಿದ್ದಾರೆ ಪೊಲೀಸರು. ಸಣ್ಣ ಕ್ಲೂ ಸಿಕ್ಕಿದ್ರು ಸಾಕು ಪೊಲೀಸರಿಗೆ ಇವರ ಜಾಡನ್ನ ಸಂಪೂರ್ಣವಾಗಿ ಭೇದಿಸಿ ಬಿಡ್ತಾರೆ. ಟವರ್ ಲೊಕೇಶನ್, ಸಿಡಿಆರ್ ಸಂಗ್ರಹ ಮಾಡಿಕೊಂಡಿದ್ದಾರೆ. ಜ್ಯುವೆಲರ್ ಶಾಪ್ ಸಿಸಿಟಿವಿ ಪರಿಶೀಲನೆ ಮಾಡಿದ್ದಾರೆ. ಮಾಲೀಕ ಗ್ರಾಹಕರಿಂದ ಮಾಹಿತಿಯನ್ನ ಸಂಗ್ರಹಿಸ್ತಾ ಇದ್ದಾರೆ ಪೊಲೀಸರು. ದರೋಡೆಕೋರರ ರೈಲು ಪ್ರಯಾಣದ ಬಗ್ಗೆಯೂ ಕೂಡ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಅಷ್ಟ ದಿಕ್ಕುಗಳಲ್ಲೂ ಕೂಡ ಕದೀಮರಿಗಾಗಿ ಪೊಲೀಸರು ಶೋಧ ಮಾಡ್ತಾ ಇದ್ದಾರೆ. ಒಟ್ಟಾರೆ ಜ್ಯುವೆಲರಿ ಶಾಪ್ನಲ್ಲಿ ಈ ಕದೀಮರು ಕನ್ನ ಹಾಕಿದ್ರು. ಈ ಕದೀಮರ ಪತ್ತೆಗಾಗಿ ಪೊಲೀಸರು ಈಗ ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ. ಅದರ ನಡುವೆ ಈಗ ಕಾರ್ಯಾಚರಣೆಯ ಭಾಗವಾಗಿ ಸುತ್ತಮುತ್ತ ಇದ್ದಂತ ಎಲ್ಲಾ ಸಿಸಿಟಿವಿ ಫುಟೇಜ್ಗಳನ್ನ ಪರಿಶೀಲಿಸ್ತಾ ಇದ್ದಾರೆ. ಸುತ್ತಮುತ್ತ ಇದ್ದಂತ ಎಲ್ಲಾ ಬಸ್ ಸ್ಟ್ಯಾಂಡ್ಗಳು, ಆಟೋ ನಿಲ್ದಾಣ ಸೇರಿದಂತೆ ರೈಲ್ವೆ ಸ್ಟೇಷನ್ ಇಲ್ಲೆಲ್ಲವೂ ಕೂಡ ಈಗ ಪರಿಶೀಲನೆಯನ್ನ ಮಾಡಿ ಇವರ ಚಲನವಲನದ ಇನ್ನಷ್ಟು ಮಾಹಿತಿಯನ್ನ ಪರಿಶೀಲಿಸ್ತಾ ಇದ್ದಾರೆ. ಇದೊಂದು ದೃಶ್ಯ ನೋಡಿ, ಮತ್ತೊಂದು ದೃಶ್ಯ ಇದು. ಇದರಲ್ಲಿ ಆ ಕದೀಮರು ಹೆಂಗ್ ಬರ್ತಾ ಇದ್ದಾರೆ, ಅವರಿಬ್ರು ಬರ್ತಾ ಇರುವಂತ ದೃಶ್ಯ. ಈಗ ಕ್ಯಾಪ್ ಇಲ್ಲ, ಅವ್ರ ತಲೆಯಲ್ಲಿ ಕ್ಯಾಪ್ ಇಲ್ಲ. ಆಗ ಕ್ಯಾಪ್ ಇತ್ತು, ಈಗ ಕ್ಯಾಪ್ ಇಲ್ಲ. ಪೊಲೀಸರು ಅವರನ್ನ ಈಗ ಕಾರ್ಯಾಚರಣೆಯಲ್ಲಿ ಅವರನ್ನ ತಲಾಶ್ ಮಾಡ್ತಾ ಇದ್ದಾರೆ. ನೋಡಿ, 3 ದೃಶ್ಯಾವಳಿಗಳು ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ನಮ್ಮಲ್ಲಿ ಮಾತ್ರ ಇದು. 3 ದೃಶ್ಯಾವಳಿಗಳಲ್ಲಿ ಈ ಕದೀಮರು ಒಂದರಲ್ಲಿ ಬರೋದು, ಮತ್ತೊಂದರಲ್ಲಿ ಚಿನ್ನದ ಅಂಗಡಿ ಒಳಗಡೆ ಎಂಟ್ರಿ ಆಗ್ತಿರುವಂತ ದೃಶ್ಯ. ಮುಖಕ್ಕೆ ಮಾಸ್ಕ್ ಹಾಕೊಂಡಿದ್ದಾರೆ. ಆತ ಒಬ್ಬ ಅಲ್ಲಿ ಸಿಸಿಟಿವಿ ಕ್ಯಾಮೆರಾ ಕಡೆ ನೋಡ್ತಾರೆ ನೋಡಿ, ಮುಖಕ್ಕೆ ಮುಚ್ಕೊಂಡವರು. ಆನಂತರ ಸಿಸಿಟಿವಿ ಕ್ಯಾಮೆರಾ ನೋಡಿ, ಎಸ್ ಸಿಸಿಟಿವಿಯಲ್ಲಿ ನಮ್ಮ ಮುಖ ಪತ್ತೆ ಆಗತ್ತೆ ಅಂತ ಹೇಳಿ ಗೊತ್ತಾದ ತಕ್ಷಣ ಆತ ಮತ್ತೆ ಮುಖಕ್ಕೆ ಕರ್ಚೀಫ್ ಅನ್ನ ಮುಚ್ಕೊಳ್ತಾನೆ. ಆ ನಂತರ ಅಲ್ಲಿ ರಿಕ್ಷಾದಲ್ಲಿ ಆತ ಹೋಗುವಂತ ದೃಶ್ಯ ಇದು ಎಕ್ಸ್ಕ್ಲೂಸಿವ್ ರಿಪಬ್ಲಿಕ್ ಕನ್ನಡದಲ್ಲಿ. ಈಗ ನೀವು ನೋಡ್ತಾ ಇದ್ದೀರಲ್ಲ, ಕಲಬುರಗಿಯಲ್ಲಿ ಜ್ಯುವೆಲರಿ ಶಾಪ್ಗೆ ಕನ್ನ ಹಾಕಿ ಕೋಟಿ ಕೋಟಿ ಮೌಲ್ಯದ ಚಿನ್ನ ದುಡ್ಡನ್ನ ಕದ್ದು ಪರಾರಿಯಾದಂತ ಕದೀಮರ ಜಾಡು ಹಿಡಿದು ಹೊರಟಂತ ಪೊಲೀಸರು. ಈ ಸಮಯದಲ್ಲಿ ನಮಗೆ ಕೆಲವು ಸಿಸಿಟಿವಿ ಫುಟೇಜ್ಗಳು ಸಿಕ್ಕಿದೆ, ಅದರ ದೃಶ್ಯ ತಾವು ನೋಡ್ತಾ ಇದ್ರಿ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಕಲಬುರಗಿಯ ಪ್ರತಿನಿಧಿ ಓಂ ಪ್ರಕಾಶ್ ಮುನ್ನೂರ್ ನೇರ ಸಂಪರ್ಕದಲ್ಲಿದ್ದಾರೆ. ಓಂ ಪ್ರಕಾಶ್, ಬಹುಶಃ ಇನ್ನು ಮುಂದೆ ಪೊಲೀಸರಿಗೆ ಹುಡುಕಾಟದ ಕಾರ್ಯಾಚರಣೆ ಸ್ವಲ್ಪ ಈಸಿ ಆಗಬಹುದು ಈ ಕದೀಮರ ಚಲನವಲನ ಪತ್ತೆ ಆಗಿರೋದ್ರಿಂದಾಗಿ. ಸದ್ಯಕ್ಕೆ ತನಿಖೆ ಯಾವ ಹಂತದಲ್ಲಿದೆ, ಪ್ರಾಥಮಿಕವಾಗಿ ಏನೇನು ಮಾಹಿತಿ ಇದೆ? ಓಂ ಪ್ರಕಾಶ್. ರಂಜಿತ್, ಕಲಬುರಗಿಯಲ್ಲಿ ಗನ್ ಪಾಯಿಂಟ್ ನಲ್ಲಿ ಚಿನ್ನದ ಅಂಗಡಿ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರಿಗೂ ಕೂಡ ಸಾಕಷ್ಟು ಮಹತ್ವದ ಅಂಶಗಳು ಕೂಡ ಏನು ಲಭ್ಯವಾಗಿರುವಂತದ್ದು. ರಿಪಬ್ಲಿಕ್ ಕನ್ನಡದಲ್ಲೂ ಕೂಡ ಸಾಕಷ್ಟು ಎಕ್ಸ್ಕ್ಲೂಸಿವ್ ದೃಶ್ಯಗಳು ಕೂಡ ಏನು ಲಭ್ಯವಾಗಿರುವಂತದ್ದು. ಅಂದ್ರೆ ದರೋಡೆಕೋರರ ಸಿಸಿಟಿವಿ ದೃಶ್ಯಗಳು, ಸಾಕಷ್ಟು ಸಿಸಿಟಿವಿ ದೃಶ್ಯಗಳು ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿರುವಂತದ್ದು. ಬಹಳ ಪ್ರಮುಖವಾಗಿ ದರೋಡೆಕೋರರು ದರೋಡೆಯ ನಂತರ ಎಲ್ಲಿಂದ ಹೇಗೆ ಹೋದ್ರು, ಎಲ್ಲಿಗೆ ಹೋದ್ರು ಅನ್ನುವಂಥದ್ರ ಬಗ್ಗೆ ಒಟ್ಟು 4 ಸಿಸಿಟಿವಿ ದೃಶ್ಯಗಳ ಮೂಲಕ ತಾವೀಗ ಎಕ್ಸ್ಪ್ಲೇನ್ ಅನ್ನ ಮಾಡಿದ್ರೆ. ಮೊದಲು ಈ ಒಂದು ಘಟನೆ ಕಲಬುರಗಿಯ ಸರಫ್ ಬಜಾರ್ ನಲ್ಲಿರುವಂತಹ ಮಲಿಕ್ ಅಂಗಡಿ ಶಾಪ್, ಏನು ಚಿನ್ನದ ಅಂಗಡಿ ಇದೆ, ಆ ಒಂದು ಚಿನ್ನದ ಅಂಗಡಿಯಲ್ಲಿ ಈ ಒಂದು ಘಟನೆಯನ್ನ ನಡೆದಿರುವಂತದ್ದು. 4 ದರೋಡೆಕೋರರು ಅಂಗಡಿಗೆ ಎಂಟ್ರಿ ಕೊಟ್ಟ ಬಳಿಕ ಅಂಗಡಿಯಲ್ಲಿ ಇದ್ದಂತ ಮಾಲೀಕನಿಗೆ ಏನು ಕೈಕಾಲು ಕಟ್ಟಿ ಹಾಕಿ ನಂತರ ಬಾಯಿಗೆ ಸೆಲ್ಲೋ ಟೇಪ್ ಹಾಕಿ ಗನ್ ಪಾಯಿಂಟ್ ನಲ್ಲಿ ಹೆದರಿಸಿ ಆತನ ಬಳಿ ಇದ್ದಂತ ಚಿನ್ನವನ್ನ ದೋಚಿಕೊಂಡು ಎಸ್ಕೇಪ್ ಆಗ್ತಾರೆ. ಆ ಅಂಗಡಿಯಿಂದ ಹೊರಬರುವಾಗಿನ ದೃಶ್ಯ, ಅಂದ್ರೆ ಕಳ್ಳತನ ಮಾಡಿಕೊಂಡು ಹೊರಬರುವಂತಹ ಸಂದರ್ಭದಲ್ಲಿ 4 ಏನು ಆ ಒಂದು ರಸ್ತೆ ಇದೆ, ಸರಫ್ ಬಜಾರ್, ಚಪ್ಪಲ್ ಬಜಾರ್, ಕಲಬುರಗಿಯ ತಹಸೀಲ್ದಾರ್ ಕಚೇರಿವರೆಗೂ ಕೂಡ ನಡೆದುಕೊಂಡು ಬರುವಂತಹ ಒಂದು ದೃಶ್ಯ ಏನಿದೆ ಸಿಸಿಟಿವಿಯಲ್ಲಿ ಸಂಪೂರ್ಣವಾಗಿದೆ. ಪೊಲೀಸರು ನಿನ್ನೆಯಿಂದ ಘಟನೆ ಆದ ಬಳಿಕ ಸಾಕಷ್ಟು ಸಾವಿರಾರು ಸಿಸಿಟಿವಿ ದೃಶ್ಯಗಳನ್ನು ಕೂಡ ಕಲೆ ಹಾಕಿರುವಂತದ್ದು. ಏನು ಈ ದುಷ್ಕರ್ಮಿಗಳು ದರೋಡೆಕೋರರು ಎಲ್ಲಿಂದ ಎಲ್ಲಿಗೆ ಹೋದ್ರು ಅನ್ನೋದ್ರ ಬಗ್ಗೆ ಕೂಡ ಆ ಸಾಕ್ಷಿಯನ್ನ ಕಲೆ ಹಾಕಿರುವಂತದ್ದು. ಅದರಲ್ಲಿ ಮೊದಲ ಸಿಸಿಟಿವಿ ದೃಶ್ಯ ಯಾವ ರೀತಿಯಾಗಿದೆ ಅನ್ನೋದನ್ನ ನಾನು ಮತ್ತೊಮ್ಮೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಘಟನೆ ನಡೆದಿರುವಂತದ್ದು ಕಲಬುರಗಿಯ ಸರಫ್ ಬಜಾರ್ನ ಅಂಗಡಿಯಿಂದ ಏನು ದೋಚಿಕೊಂಡು ದರೋಡೆಕೋರರು ಹೊರಗಡೆ ಬರ್ತಾರೆ. ಬಿಂದಾಸ್ ಆಗಿ ನಡೆದುಕೊಂಡೇ ಬರ್ತಾರೆ. ಯಾವುದೇ ಭಯ, ಅಂಜಿಕೆ, ಆತಂಕ ಏನು ಇಲ್ದೇನೆ ಆರಾಮಾಗಿ ಕೂಲ್ ಆಗಿ ನಡ್ಕೊಂಡು ಹೋಗ್ತಾ ಇರುವಂತದ್ದು. ಸರಫ್ ಬಜಾರ್ನಿಂದ ಚಪ್ಪಲ್ ಬಜಾರ್ ಮುಖಾಂತರ
ಕಲಬುರಗಿಯ ತಹಸೀಲ್ದಾರ್ ಕಚೇರಿವರೆಗೂ ಕೂಡ ಬರ್ತಾರೆ. ತಹಸೀಲ್ದಾರ್ ಕಚೇರಿಯ ಮೇನ್ ರೋಡ್ ಅಲ್ಲಿ ಇರುವಂತಹ ಹಿನ್ನೆಲೆಯಲ್ಲಿ ತಹಸೀಲ್ದಾರ್ ಕಚೇರಿಯಿಂದ ಒಂದು ಆಟೋವನ್ನ ಹತ್ಕೋತಾರೆ. ಅಲ್ಲಿಂದ ಆಟೋವನ್ನ ಹತ್ಕೊಂಡು, ಇದು ಸಿಸಿಟಿವಿ ನಂಬರ್ 2 ನಲ್ಲಿ ಸೆರೆಯಾಗಿರುವಂತಹ ದೃಶ್ಯ. ಆಟೋವನ್ನ ಹತ್ಕೊಂಡು ಸೀದಾ ನೇರವಾಗಿ ಇದೇ ಒಂದು ರಸ್ತೆ ಏನಿದೆ, ಇದು ಕಲಬುರಗಿಯ ಕೇಂದ್ರೀಯ ಬಸ್ ನಿಲ್ದಾಣಕ್ಕೆ ಹೋಗುವಂತಹ ರಸ್ತೆ. ಈ ಒಂದು ರಸ್ತೆಯ ಮುಖಾಂತರ ಅವರು ನೇರವಾಗಿ ಆ ಆಟೋ ತೆಗೆದುಕೊಂಡು ಕಲಬುರಗಿಯ ಕೇಂದ್ರೀಯ ಬಸ್ ನಿಲ್ದಾಣಕ್ಕೆ ತೆರಳುತ್ತಾರೆ. ಕೇಂದ್ರೀಯ ಬಸ್ ನಿಲ್ದಾಣದ ಹಿಂಭಾಗದ ಗೇಟ್ ಬಳಿ ಆಟೋವನ್ನ ನಿಲ್ಲಿಸಿರುವಂತದ್ದು ಸಿಸಿಟಿವಿಯ 3ನೇ ದೃಶ್ಯಾವಳಿಯಲ್ಲಿ ಅದು ಕೂಡ ಸೆರೆಯಾಗಿರುವಂತದ್ದು. ಕೇಂದ್ರೀಯ ಬಸ್ ನಿಲ್ದಾಣದ ಹಿಂಭಾಗದಲ್ಲಿ ಆಟೋವನ್ನ ನಿಲ್ಲಿಸಿ ಆಟೋದಲ್ಲಿದ್ದಂತ 4 ಏನು ಇಳಿದು ಕೇಂದ್ರೀಯ ಬಸ್ ನಿಲ್ದಾಣದ ಒಳಗೆ ಎಂಟ್ರಿ ಆಗ್ತಾ ಇರುವಂತಹ ದೃಶ್ಯಗಳು ಕೂಡ ಸೆರೆಯಾಗಿರುವಂತದ್ದು. ಇನ್ನು ಆ 3ನೇ ದೃಶ್ಯ ಆಟೋದಿಂದ ಇಳಿದ ಬಳಿಕ ಅಲ್ಲಿಂದ ಎಲ್ಲಿ ಹೋದ್ರು ಅನ್ನುವಂಥದ್ದು ಪೊಲೀಸರು ಕೂಡ ತಪಾಸಣೆಯನ್ನ ಮಾಡ್ತಾ ಇರ್ತಾರೆ. ಸೊ ಆ ಸಂದರ್ಭದಲ್ಲಿ ಆ ಕೇಂದ್ರೀಯ ಬಸ್ ನಿಲ್ದಾಣದಲ್ಲಿ ಇರುವಂತಹ ಒಂದಷ್ಟು ಸಿಸಿಟಿವಿಗಳನ್ನ ಪರಿಶೀಲನೆ ನಡೆಸಿದಂತಹ ಸಂದರ್ಭದಲ್ಲಿ ಆ ಹಿಂಭಾಗದ ಗೇಟ್ ನಿಂದ ಕೇಂದ್ರೀಯ ಬಸ್ ನಿಲ್ದಾಣದ ಒಳಗಡೆ ದರೋಡೆಕೋರರು ಎಸ್ಕೇಪ್ ಆಗಿರುವಂತಹ ದೃಶ್ಯ ಕೂಡ ಲಭ್ಯವಾಗಿರುವಂತದ್ದು. ಬಸ್ ಸ್ಟ್ಯಾಂಡ್ ನ ಒಳಗೆ ಹೋಗ್ತಾ ಇರುವಂತಹ 4 ಸಿಸಿಟಿವಿ ದೃಶ್ಯಗಳು ಕೂಡ ಕಲೆ ಹಾಕಿರುವಂತದ್ದು. ಸೊ ಹಾಗಾಗಿ ಇವರು ನೇರವಾಗಿ ದರೋಡೆ ಮಾಡಿಕೊಂಡು ಅಲ್ಲಿಂದ ಬಸ್ ನಿಲ್ದಾಣಕ್ಕೆ ತೆರಳಿ ಬಸ್ನಿಂದ ಎಸ್ಕೇಪ್ ಆಗಿದ್ದಾರೆ ಅನ್ನುವಂಥದ್ದು ಕೂಡ ಇದೀಗ ಪೊಲೀಸರು ಸಾಕಷ್ಟು ಮಾಹಿತಿಯನ್ನ ಕಲೆ ಹಾಕಿರುವಂತದ್ದು. ಯಾವ ಬಸ್ ಹತ್ತಿದ್ರು, ಎಲ್ಲಿಗೆ ಹೋಗಿದ್ರು ಅನ್ನೋದ್ರ ಬಗ್ಗೆ ಕೂಡ ಒಂದಷ್ಟು ಮಾಹಿತಿಯನ್ನ ಈಗ ಪೊಲೀಸರು ಕಲೆ ಹಾಕಿರುವಂತದ್ದು. ಆ ನಿಟ್ಟಿನಲ್ಲೂ ಪೊಲೀಸರು ಈಗ ಆರೋಪಿಗಳಿಗಾಗಿ ವರ್ಕೌಟ್ ಅನ್ನ ನಡೆಸಿರುವಂತದ್ದು. ಯಾಕಂತಂದ್ರೆ ಬಸ್ ಸ್ಟ್ಯಾಂಡ್ ಒಳಗಡೆ ಎಂಟ್ರಿ ಆಗುವಂತಹ ಸಿಸಿಟಿವಿ ದೃಶ್ಯಗಳು ಎಲ್ಲವೂ ಕೂಡ ಸಿಕ್ಕಿರುವಂತದ್ದು. ಹಾಗಾಗಿ ಅಲ್ಲಿರುವಂತಹ ಕೆಕೆಆರ್ಟಿಸಿಗೆ ಸಂಬಂಧಪಟ್ಟಂತ ಅಧಿಕಾರಿಗಳಿಂದ ಯಾವೆಲ್ಲ ಬಸ್ ರೂಟ್ ಮತ್ತೆ ಅಲ್ಲಿರುವಂತಹ ಮತ್ತಷ್ಟು ಸಿಸಿಟಿವಿಗಳನ್ನ ವಶಪಡಿಸಿಕೊಂಡು ಅಲ್ಲಿರುವಂತಹ ಅಧಿಕಾರಿಗಳಿಂದ ಬಳಿ ಮಾಹಿತಿ ಕಲೆ ಹಾಕಿ ಅವರು ಎಲ್ಲಿಂದ ಎಲ್ಲಿಗೆ ಹೋಗಿದ್ರು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಕಲೆ ಆಗ್ತಾ ಇರುವಂತದ್ದು. ಇನ್ನು ಇಡೀ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕಲಬುರಗಿ ಪೊಲೀಸ್ ಕಮಿಷನರ್ ಒಟ್ಟು 5 ತಂಡಗಳನ್ನ ರಚನೆ ಮಾಡಿರುವಂತದ್ದು. ಅಲ್ಲಿ 5 ತಂಡಗಳು ಡಿಫರೆಂಟ್ ಆಂಗಲ್ ಅಲ್ಲಿ ಕೆಲಸ ಮಾಡ್ತಾ ಇರುವಂತದ್ದು. ಒಂದು ತಂಡ ಈಗಾಗಲೇ ಸಂಪೂರ್ಣವಾಗಿ ಘಟನೆ ನಡೆದಂತಹ ಸ್ಥಳದಿಂದ ಹಿಡಿದು ಅವರು ಎಲ್ಲೆಲ್ಲಿ ಹೋದ್ರು ಅನ್ನುವಂಥದ್ರ ಬಗ್ಗೆ ಸಿಸಿಟಿವಿಯ ದೃಶ್ಯಾವಳಿಗಳನ್ನ ಸಂಪೂರ್ಣವಾಗಿ ಸಾವಿರಾರು ಸಿಸಿಟಿವಿ ದೃಶ್ಯಗಳನ್ನ ಕೂಡ ಕಲೆ ಹಾಕಿರುವಂತದ್ದು. ಮತ್ತೊಂದು ತಂಡ ಆರೋಪಿಗಳ ಕಾಲ್ ರೆಕಾರ್ಡ್ ಡ್ಯೂರೇಷನ್ಗೆ ಸಂಬಂಧಪಟ್ಟಂತೆ ಸಿಡಿಆರ್ಗೆ ಸಂಬಂಧಪಟ್ಟಂತ ಟೆಕ್ನಿಕಲ್ ಆಗಿ ಕೂಡ ಅವರು ಪರಿಶೀಲನೆಯನ್ನ ನಡೆಸೋದಕ್ಕೆ ಮುಂದಾಗಿರುವಂತದ್ದು. ಮತ್ತೊಂದು ತಂಡ ನಾನು ಆಗ್ಲೇ ಬಸ್ ಸ್ಟ್ಯಾಂಡ್ ಅಲ್ಲಿ ಎಂಟ್ರಿ ಆಗಿರುವಂತಹ ಓಂ ಪ್ರಕಾಶ್ ತಮ್ಮೆಲ್ಲ ಮಾಹಿತಿಗಾಗಿ ಡಿಟೇಲ್ ಆಗಿ ಓಂ ಪ್ರಕಾಶ್ ಮಾಹಿತಿಯನ್ನು ನೀಡ್ತಾರೆ. ಈ ಕದೀಮರ ಮುಖ ಈಗ ಪತ್ತೆಯಾಗಿರೋದು, ಈ ಕದೀಮರು ಯಾರು ಅಂತ ಹೇಳಿ ಈಗ ಗೊತ್ತಾಗಿರೋದು, ಈ ಕದೀಮರ ಚಲನ ವಲನ ಗೊತ್ತಾಗಿರೋದು, ಈ ಕದೀಮರ ಮಾಸ್ಟರ್ ಪ್ಲಾನ್ ಗೊತ್ತಾದ ನಂತರ ಪೊಲೀಸರಿಗೆ ಅವರನ್ನ ಹಿಡಿಯುವಂತಹ ಅಥವಾ ಅವರನ್ನ ಹುಡುಕುವಂತಹ ಸರ್ಚಿಂಗ್ ಕಾರ್ಯಾಚರಣೆ ಈಗ ಆರಂಭ ಆಗಿದೆ. ತಲಾಶ್ ಮಾಡ್ತಾ ಇದ್ದಾರೆ. 5 ತಂಡಗಳನ್ನ ಪೊಲೀಸರು ಇವರ ಹುಡುಕಾಟದಲ್ಲಿ ಈಗ ತೊಡಗಿಸಿಕೊಂಡಿದ್ದಾರೆ. ಇಂಚಿಂಚು ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಇವರ ಚಲನವಲನವನ್ನ ಈಗ ಕಣ್ಣಿಟ್ಟಿದ್ದಾರೆ. ದರೋಡೆಕೋರರ ಬೆನ್ನ ಹಿಂದೆ ಬಿದ್ದಿದ್ದಾರೆ ಪೊಲೀಸರು. ಸಣ್ಣ ಕ್ಲೂ ಸಿಕ್ಕಿದ್ರು ಸಾಕು ಪೊಲೀಸರಿಗೆ ಇವರ ಜಾಡನ್ನ ಸಂಪೂರ್ಣವಾಗಿ ಭೇದಿಸಿ ಬಿಡ್ತಾರೆ. ಟವರ್ ಲೊಕೇಶನ್ ಸಿಡಿಆರ್ ಸಂಗ್ರಹ ಮಾಡಿಕೊಂಡಿದ್ದಾರೆ. ಜ್ಯುವೆಲರ್ ಶಾಪ್ ಸಿಸಿಟಿವಿ ಪರಿಶೀಲನೆ ಮಾಡಿದ್ದಾರೆ. ಮಾಲೀಕ ಗ್ರಾಹಕರಿಂದ ಮಾಹಿತಿಯನ್ನ ಸಂಗ್ರಹಿಸ್ತಾ ಇದ್ದಾರೆ ಪೊಲೀಸರು. ದರೋಡೆಕೋರರ ರೈಲು ಪ್ರಯಾಣದ ಬಗ್ಗೆಯೂ ಕೂಡ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಅಷ್ಟ ದಿಕ್ಕುಗಳಲ್ಲೂ ಕೂಡ ಕದೀಮರಿಗಾಗಿ ಪೊಲೀಸರು ಶೋಧ ಮಾಡ್ತಾ ಇದ್ದಾರೆ. ಒಟ್ಟಾರೆ ಜ್ಯುವೆಲರಿ ಶಾಪ್ನಲ್ಲಿ ಈ ಕದೀಮರು ಕನ್ನ ಹಾಕಿದ್ರು. ಈ ಕದೀಮರ ಪತ್ತೆಗಾಗಿ ಪೊಲೀಸರು ಈಗ ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ. ಅದರ ನಡುವೆ ಈಗ ಕಾರ್ಯಾಚರಣೆಯ ಭಾಗವಾಗಿ ಸುತ್ತಮುತ್ತ ಇದ್ದಂತ ಎಲ್ಲಾ ಸಿಸಿಟಿವಿ ಫುಟೇಜ್ಗಳನ್ನ ಪರಿಶೀಲಿಸ್ತಾ ಇದ್ದಾರೆ. ಸುತ್ತಮುತ್ತ ಇದ್ದಂತ ಎಲ್ಲಾ ಬಸ್ ಸ್ಟ್ಯಾಂಡ್ಗಳು, ಆಟೋ ನಿಲ್ದಾಣ ಸೇರಿದಂತೆ ರೈಲ್ವೆ ಸ್ಟೇಷನ್ ಇಲ್ಲೆಲ್ಲವೂ ಕೂಡ ಈಗ ಪರಿಶೀಲನೆಯನ್ನ ಮಾಡಿ ಇವರ ಚಲನವಲನದ ಇನ್ನಷ್ಟು ಮಾಹಿತಿಯನ್ನ ಪರಿಶೀಲಿಸ್ತಾ ಇದ್ದಾರೆ. ಇದೊಂದು ದೃಶ್ಯ ನೋಡಿ, ಮತ್ತೊಂದು ದೃಶ್ಯ ಇದು. ಇದರಲ್ಲಿ ಆ ಕದೀಮರು ಹೆಂಗ್ ಬರ್ತಾ ಇದ್ದಾರೆ, ಅವರಿಬ್ರು ಬರ್ತಾ ಇರುವಂತ ದೃಶ್ಯ. ಈಗ ಕ್ಯಾಪ್ ಇಲ್ಲ, ಅವ್ರ ತಲೆಯಲ್ಲಿ ಕ್ಯಾಪ್ ಇಲ್ಲ. ಆಗ ಕ್ಯಾಪ್ ಇತ್ತು, ಈಗ ಕ್ಯಾಪ್ ಇಲ್ಲ. ಪೊಲೀಸರು ಅವರನ್ನ ಈಗ ಕಾರ್ಯಾಚರಣೆಯಲ್ಲಿ ಅವರನ್ನ ತಲಾಶ್ ಮಾಡ್ತಾ ಇದ್ದಾರೆ. ನೋಡಿ, 3 ದೃಶ್ಯಾವಳಿಗಳು ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ನಮ್ಮಲ್ಲಿ ಮಾತ್ರ ಇದು. 3 ದೃಶ್ಯಾವಳಿಗಳಲ್ಲಿ ಈ ಕದೀಮರು ಒಂದರಲ್ಲಿ ಬರೋದು, ಮತ್ತೊಂದರಲ್ಲಿ ಚಿನ್ನದ ಅಂಗಡಿ ಒಳಗಡೆ ಎಂಟ್ರಿ ಆಗ್ತಿರುವಂತ ದೃಶ್ಯ. ಮುಖಕ್ಕೆ ಮಾಸ್ಕ್ ಹಾಕೊಂಡಿದ್ದಾರೆ. ಆತ ಒಬ್ಬ ಅಲ್ಲಿ ಸಿಸಿಟಿವಿ ಕ್ಯಾಮೆರಾ ಕಡೆ ನೋಡ್ತಾರೆ ನೋಡಿ, ಮುಖಕ್ಕೆ ಮುಚ್ಕೊಂಡವರು. ಆನಂತರ ಸಿಸಿಟಿವಿ ಕ್ಯಾಮೆರಾ ನೋಡಿ, ಎಸ್ ಸಿಸಿಟಿವಿಯಲ್ಲಿ ನಮ್ಮ ಮುಖ ಪತ್ತೆ ಆಗುತ್ತೆ ಅಂತ ಹೇಳಿ ಗೊತ್ತಾದ ತಕ್ಷಣ